ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟೋ ಜನರಿಗೆ ಈ ಒಂದು ವಿಷಯ ಗೊತ್ತಿರೋದಿಲ್ಲ. ಯಾಕಂತಂದ್ರೆ ನಾನು ಹೀಗೆ ಹೇಳುವಂಥ ಕೆಲಸವನ್ನು ನೀವು ಯಾವಾಗಲೂ ಈ ಸಮಯದಲ್ಲಿ ಮಾಡ್ತಿರೋದಿಲ್ಲ. ನೀವೆಲ್ಲರೂ ಇದನ್ನು ಮಹಾನವಮಿಯ ಸಮಯದಲ್ಲಿ ದೇವಿ ಪಾರಾಯಣ ಸಲುವಾಗಿ ನವರಾತ್ರಿಯನ್ನು ಮಾಡ್ತೀರಿ. ಆದರೆ ಒಂದಿಷ್ಟು ಕೆಲವು ಕಡೆಗಳಲ್ಲಿ ಈ ಚೈತ್ರ ನವರಾತ್ರಿಯನ್ನು 9 ರಾತ್ರಿಗಳ ಹಿಂದೂ ಹಬ್ಬವಾಗಿ ಆಚರಣೆ ಮಾಡುವ ಒಂದು ವಾಡಿಕೆ. ಈ ಚೈತ್ರ ಮಾಸದಲ್ಲಿ ಆಚರಿಸಲಾಗುವ ಈ ಒಂದು ಚೈತ್ರ ನವರಾತ್ರಿ ಇದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬರ್ತಿರ್ತೈತೆ. ಈ ಹಬ್ಬ ಭಾರತ ವಸಂತ ಋತುವಿನ ಆರಂಭವನ್ನು ಸೂಚನೆ ಮಾಡುವಂಥ ನವರಾತ್ರಿ ಅಂತ ಹೇಳಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ನವ ಎಂದರೆ 9, ರಾತ್ರಿ ಎಂದರೆ ರಾತ್ರಿ. ಈ 2020ರಲ್ಲಿ ಚೈತ್ರ ನವರಾತ್ರಿ ಈಗ ನಾನು ಹೇಳುವಂಥ ದಿನಾಂಕದಲ್ಲಿ ಆಚರಿಸಲಾಗ್ತದೆ. ಚೈತ್ರ ನವರಾತ್ರಿಯನ್ನು ಮಾರ್ಚ್ 30ರಿಂದ ಪ್ರಾರಂಭವಾಗಿ ನವರಾತ್ರಿ ಹಬ್ಬವನ್ನು ನಾವು ಮಾರ್ಚ್ 30, 2025ರಿಂದ ಏಪ್ರಿಲ್ 7, 2025ರವರೆಗೆ ಆಚರಣೆ ಮಾಡ್ತಾರೆ. ಈ ಚೈತ್ರ ನವರಾತ್ರಿಯ ಮಹತ್ವ ಬಹಳ ಐತಿ. ಚೈತ್ರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ವಿವಿಧ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ಹಬ್ಬವನ್ನು ನವರಾತ್ರಿ ಅಥವಾ ನವದುರ್ಗೆ ಅಂತ ಕರೀತಾರೆ. ಈ 9 ರಾತ್ರಿಗಳಲ್ಲಿ ದೇವಿಯ ವಿಭಿನ್ನ ರೂಪದಲ್ಲಿ ಪ್ರಕಟವಾಗ್ತಾಳೆ. ಪ್ರತಿಯೊಂದು ದೈವಿಕ ಸ್ತ್ರೀ ಶಕ್ತಿಯ ವಿಭಿನ್ನ ಅಂಶಗಳನ್ನು ಪ್ರತಿಪಾದಿಸ್ತದೆ. ದೈವಿಕ ಶಕ್ತಿ, ಸ್ತ್ರೀ ಶಕ್ತಿಯ ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುವ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಸ್ಮಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಸೇರಿವೆ. ಹಬ್ಬದ ಪ್ರತಿದಿನವೂ ದೇವಿಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿತವಾಗಿದೆ. ಈ 9 ರಾತ್ರಿಗಳಲ್ಲಿ ಭಕ್ತರು ವಿವಿಧ ಆಚರಣೆಗಳು ಮತ್ತು ಪ್ರಾರ್ಥನೆಯನ್ನು ಮಾಡಿ ಹಬ್ಬದ ಕೊನೆಯ ದಿನ ಚೈತ್ರ ನವರಾತ್ರಿಯ 9ನೇ ದಿನವನ್ನು ರಾಮನವಮಿ ಅಂಥೇಳಿ ಆಚರಣೆ ಮಾಡುವ ಇದು ರಾಮನ ಜನ್ಮದಿನವಾಗಿರ್ತದೆ. ಹಾಗಾಗಿ ನಿಮ್ಗೆ ಆ ರಾಮನವಮಿ ಬಗ್ಗೆನೂ ಒಂದು ವಿಡಿಯೋದ ನಿಮ್ಗೆ ನೆಕ್ಸ್ಟ್ ಹಾಕ್ತೀನಿ ನಾನು. ರಾಮನವಮಿ ಯಾವಾಗೈತಿ ಅಂಥೇಳಿ. ಈ ಚೈತ್ರ ನವರಾತ್ರಿಯ 9 ದಿನಗಳ ಮಹತ್ವ ಬಹಳ ಐತಿ. ಚೈತ್ರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು 9 ಅವತಾರಗಳಲ್ಲಿ ಅವತರಿಸ್ತಾರೆ. ಪ್ರತಿದಿನವೂ ತನ್ನದೇ ಆದ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದ ಶುಭ ಬಣ್ಣವನ್ನು ಹೊಂದಿರ್ತದೆ. ಹಬ್ಬದ ಸಮಯದಲ್ಲಿ ಭಕ್ತರು ಸಾಮಾನ್ಯವಾಗಿ ಸಂಬಂಧಿಸಿದ ಶುಭ ಬಣ್ಣದ ಪ್ರಕಾರ ಬಟ್ಟೆಗಳನ್ನು ಧರಿಸುತ್ತಾರೆ. ಇದಲ್ಲದೆ ದೈವಿಕ ದೇವಿಯ ಪ್ರತಿಯೊಂದು ರೂಪವು ಅದಕ್ಕೆ ಸಂಬಂಧಿಸಿದ ಹೂವನ್ನು ಹೊಂದಿರುತ್ತದೆ. ಭಕ್ತರು ಹಬ್ಬದ ಸಮಯದಲ್ಲಿ ದೇವರಿಗೆ ಸಂಬಂಧಿಸಿದ ಹೂವನ್ನು ಸಮರ್ಪಿಸುವುದು ಬಹಳ ಸಮಂಜಸವಾಗಿರುತ್ತದೆ. ಇದು ವರ್ಣರಂಜಿತ ವಸಂತ ಋತುವನ್ನು ತುಂಬ ಆಕರ್ಷಣೆ ಮತ್ತು ದೈವಿಕವಾಗಿಸುತ್ತದೆ. ಈ ಮೊದಲನೇ ದಿನದ ಪೂಜೆ ಯಾರಿಗೆ ಮಾಡ್ತಾರಪ್ಪ ಅಂದ್ರೆ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿರ್ತದೆ. ಶಾಸ್ತ್ರಗಳ ಪ್ರಕಾರ ದೇವಿ ಪಾರ್ವತಿ ಪರ್ವತರಾಜನು ಹಿಮಾಲಯದ ಮಗಳು. ಅವಳು ಹಿಮಾಲಯ ಪರ್ವತದ ತುದಿಯಲ್ಲಿ ಉಕ್ಕಿ ಹರಿಯುವ ದೈವಿಕ ಪ್ರಜ್ಞೆ. ನಾವು ಪರಮ ಪ್ರತಿಜ್ಞೆಯ ಸ್ಥಿತಿಯನ್ನು ತಲುಪಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಭಕ್ತರು ಈ ದಿನ ಹಳದಿ ಬಣ್ಣವನ್ನು ಧರಿಸುವುದು. ಹಳದಿ ಬಣ್ಣವು ಸಂತೋಷ ಮತ್ತು ಪ್ರಕೃತಿಯ ಸಂಕೇತವಾಗಿರ್ತದೆ. ದಾಸವಾಳ ದೇವತೆಯೊಂದಿಗೆ ಸಂಬಂಧ ಹೊಂದಿರುವ ಈ ಹೂವಾಗಿರ್ತದೆ. ಈ ದಾಸವಾಳ ಹೂವನ್ನು ಅರ್ಪಿಸುವುದು ವಿಶೇಷವಾಗಿರ್ತದೆ. ಇನ್ನು 2ನೇ ದಿನ ಬ್ರಹ್ಮಚಾರಿಣಿ ದುರ್ಗಾದೇವಿ 2ನೇ ರೂಪವಾಗಿದ್ದು ನವರಾತ್ರಿ 2ನೇ ದಿನದಂದು ಅವಳನ್ನು ಪೂಜಿಸಲಾಗುತ್ತೆ. ಬ್ರಹ್ಮಚಾರಿಣಿ ಎಂಬ ಹೆಸರು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಬ್ರಹ್ಮ ಎಂದರೆ ದೈವಿಕ ಪ್ರತಿಜ್ಞೆ ಮತ್ತು ಆಚರಣೆ ಎಂದರೆ ನಡವಳಿಕೆ. ಈ ಪದವನ್ನು ದೈವಿಕ ಪ್ರಜ್ಞೆಯನ್ನು ಹುಡುಕಲು ಸ್ತ್ರೀಯನ್ನು ಪ್ರತಿನಿಧಿಸುತ್ತದೆ. ಈ ದಿನವನ್ನು ದೇವಿ ಪಾರ್ವತಿಯ ಅಭಿವ್ಯಕ್ತಿಗೆ ಸಮರ್ಪಿಸುತ್ತದೆ. ಇದರಲ್ಲಿ ಅವರು ಶಿವನನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸಲು ಕಠಿಣ ತಪಸ್ಸು ಮಾಡಿದರು. ಅವರು ತಮ್ಮ ಭಕ್ತರಿಗೆ, ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಕಷ್ಟಪಡುತ್ತಿರುವವರಿಗೆ ದೀರ್ಘ, ಪ್ರಶಾಂತ ಮತ್ತು ಶುದ್ಧ ಜೀವನದ ಹಾರೈಸುತ್ತಾರೆ. ಭಕ್ತರು ಹಸಿರು ಬಣ್ಣವನ್ನು ಧರಿಸುವುದು ಬಹಳ ವಿಶೇಷವಾಗಿರುತ್ತದೆ. ಈ ಹೂವು ಹಸಿರು ಬಣ್ಣದ ಹೂಗಳನ್ನು ಧರಿಸುವುದು ಬಹಳ ಒಳ್ಳೆಯದಂತ ಹೇಳ್ಬೋದು. ಇನ್ನು 3ನೇ ದಿನ, ಈ ದಿನ ದೇವಿ ಚಂದ್ರಘಾತ ದೇವಿ ಸಮರ್ಪಿತವಾಗಿರುತ್ತದೆ. ದುರ್ಗಾದೇವಿಯ ಈ ರೂಪವು ಅವಳ ತಲೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದೆ. ಪಾರ್ವತಿ ದೇವಿಯ ಈ ರೂಪವು ಶಿವನೊಂದಿಗೆ ಅವಳ ವಿವಾಹ ಸಮಯದಲ್ಲಿದೆ. ಚಂದ್ರ ಎಂಬ ಪದವು ಚಂದ್ರನನ್ನು ಸೂಚಿಸುತ್ತದೆ ಮತ್ತು ಒಂದು ಗಂಟೆಯನ್ನು ಸೂಚಿಸುತ್ತದೆ. ಚಂದ್ರನು ತಮ್ಮ ಮನಸ್ಸನ್ನು ಸಂಕೇತಿಸುತ್ತದೆ. ಅದು ನಿರಂತರವಾಗಿ ಒಂದು ಆಲೋಚನೆಯಿಂದ ಮತ್ತೊಂದು ಆಲೋಚನೆ ಬದಲಾಗುತ್ತಿದೆ. ನಾವು ತಾಯಿ ದೇವಿಗೆ ಸಮರ್ಪಿತ ಸಾಧಿಸಿದಾಗ ನಮ್ಮ ಆಂತರಿಕ ಜೀವಶಕ್ತಿಯ ಶಕ್ತಿಯು ಸ್ಥಿರಗೊಳ್ಳುತ್ತದೆ. ಇದು ಶಾಂತಿ ಮತ್ತು ಸಾಮರಸ್ಯಕ್ಕೆ ಕಾರಣವಾಗುತ್ತದೆ ಎಂಬುದು ಇದರ ಕಲ್ಪನೆ. ಭಕ್ತರು ಈ ದಿನವನ್ನು ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ಮತ್ತು ಕಮಲದ ಹೂವನ್ನು ಆ ದೇವಿಗೆ ಅರ್ಪಿಸುವುದು
ಇನ್ನು ಅದೇ ಥರನಾಗಿ 4ನೇ ದಿನ ಈ ದಿನ ದೇವಿ ಕುಸುಮಾಂಡ ದೇವಿ ಸಮರ್ಪಿತವಾಗಿರ್ತದೆ. ಕು ಎಂಬ ಪದದ ಅರ್ಥ ತುಂಬ ಚಿಕ್ಕದಾಗಿರುತ್ತೆ. ಉಸ್ಮ ಎಂದರೆ ಶಕ್ತಿ, ಅಂಡ ಎಂದರೆ ಮೊಟ್ಟೆ, ಬ್ರಹ್ಮಾಂಡ ಮೊಟ್ಟೆಯಿಂದ ಹುಟ್ಟಿದ ಇಡೀ ವಿಶ್ವ ದೇವಿಯ ಶಕ್ತಿಯಿಂದ ಹುಟ್ಟಿದೆ. ನಾವು ಅವಳನ್ನು ಪ್ರಾರ್ಥಿಸಿದಾಗ ನಾವು ಅವಳ ಬುದ್ಧಿಶಕ್ತಿ ಮತ್ತು ಶಕ್ತಿ ದೈವಿಕ ಶಕ್ತಿಯ ಸಹ ಪಡೆಯುತ್ತೇವೆ. ಭಕ್ತರು ಕಿತ್ತಳೆ ಬಣ್ಣವನ್ನು ಧರಿಸುವುದು ಇದು ಹೊಳಪು, ಸಂತೋಷ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಅದಕ್ಕೆ ಸಂಬಂಧಿಸಿದ ಮಲ್ಲಿಗೆ ಹೂವನ್ನು ಧರಿಸಬೇಕು. ಇನ್ನು 5ನೇದು ಈ ದಿನ ದೇವಿ ಸ್ಕಂದ ಮಾತಾ ಸಮರ್ಪಿತವಾಗಿರುತ್ತದೆ. ಈ ರೂಪವು ಮಾತೃ ವಾತ್ಸಲ್ಯವನ್ನು ಸಂಕೇತಿಸುತ್ತದೆ. ದೇವಿಯ ಈ ರೂಪವು ಬಹಳಷ್ಟು ಬುದ್ಧಿವಂತಿಕೆ, ಸಮೃದ್ಧಿ, ಶಕ್ತಿ ಮತ್ತು ವಿಮುಕ್ತಿಯನ್ನು ತರುತ್ತದೆ ಎಂದು ನಂಬುವ ಒಂದು ದೇವಿಯ ಪವಾಡ. ಈ ದಿನ ಬಿಳಿ ಬಣ್ಣವನ್ನು ಧರಿಸುತ್ತದೆ. ಹಳದಿ ಹೂವು ಅಥವಾ ಹಳದಿ, ಗುಲಾಬಿ ಅಥವಾ ಬಾಳೆಹಣ್ಣಿನಂಥ ಹಣ್ಣುಗಳನ್ನು ಭೋಗವಾಗಿ ಅರ್ಪಿಸುವುದು. ಇನ್ನು 6ನೇದಾಗಿ ಈ ದಿನ ದೇವಿ ಕಾತ್ಯಾಯನಿ ಸಮರ್ಪಿತವಾಗಿರುತ್ತದೆ. ಪಾರ್ವತಿ ದೇವಿಯ ಈ ರೂಪವು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ದೇವಿ ಕಾತ್ಯಾಯನಿ ದೇವರುಗಳ ರೂಪದಿಂದ ಜನಿಸಿದಳು. ಸಮತೋಲನವನ್ನು ಪುನಃಸ್ಥಾಪಿಸಲು ಸೃಷ್ಟಿಯಲ್ಲಿ ಉದ್ಭವಿಸುವ ಕೋಪ ಅವಳು ಆಧ್ಯಾತ್ಮಿಕ ವಿಕಾಸನದಿಂದ ಹಾದಿಯಲ್ಲಿ ಅಡೆತಡೆಗಳಾಗಿರುವ ನಮ್ಮ ಎಲ್ಲ ಆಂತರಿಕ ಸಂಘರ್ಷಗಳು ಕೊನೆಗೊಳ್ಳುವುದನ್ನು ಅವಳು ಸಂಕೇತಿಸ್ತಾಳೆ. ಈ ದಿನ ಭಕ್ತರು ಕೆಂಪು ಬಣ್ಣವನ್ನು ಧರಿಸುತ್ತಾರೆ. ಇದು ಶತ್ರುಗಳ ಕಡೆಗೆ ದೇವಿಯ ಕೋಪವನ್ನು ಸಂಕೇತಿಸುತ್ತದೆ. ಇದಕ್ಕೆ ಸಂಬಂಧಿಸಿದ ಕೆಂಪು ಹೂವನ್ನಾಗಿರ್ತದೆ. ಈ ಹೂವನ್ನು ಧರಿಸೋದ್ರಿಂದ ಎಲ್ಲ ಒಳ್ಳೆಯದಾಗ್ತದೆ. ಈ ದಿನ ಇನ್ನು 7ನೇ ದಿನ ಕಾಳರಾತ್ರಿಗೆ ಸಮರ್ಪಿತವಾದ ಪ್ರಕೃತಿ ಮಾತೆಗೆ 2 ಬದಿಗಳಿಗೆ ಒಂದು ತುದಿ ಭಯಾನಕ ಮತ್ತು ವಿನಾಶಕಾರಿ, ಇನ್ನೊಂದು ಬದಿ ಸುಂದರ ಮತ್ತು ಶಾಂತಿಯುತ. ದೇವಿ ಕಾಳಿಯ ರಾತ್ರಿ, ದೇವಿಯ ಕಾಡು ಮುಖ, ಕಾಳಿ ರಾತ್ರಿಯಲ್ಲಿ ಲೆಕ್ಕವಿಲ್ಲದಷ್ಟು ವಿಶ್ವವನ್ನು ಹೊಂದಿರುವ ಅನಂತ ಕತ್ತಲೆಯ ಶಕ್ತಿಯನ್ನು ಸಂಕೇತಿಸುತ್ತದೆ. ರಾತ್ರಿಯನ್ನು ಮಾತೃದೈವದ ಭಾವನೆವೆಂದು ಪರಿಗಣಿಸಲಾಗುತ್ತೆ. ಇದು ಆತ್ಮಕ್ಕೆ ಶಾಂತಿ, ನೆಮ್ಮದಿ ಮತ್ತು ನೆಮ್ಮದಿಯು ತರುವ ರಾತ್ರಿ. ನಮ್ಮನ್ನು ನಿರ್ಭೀತರನ್ನಾಗಿ ಮಾಡಲು ಮತ್ತು ಒತ್ತಡ ಮುಕ್ತಿ ಜೀವನವನ್ನು ನಡೆಸುವಂತೆ ಮಾಡಲು ನಾವು ಅವಳನ್ನು ಪ್ರಾರ್ಥಿಸುತ್ತೇವೆ. ಸಾಧನಗಳು ಗಾಢ ನೀಲಿ ಬಣ್ಣವನ್ನು ಧರಿಸಬೇಕು. ಗಾಢ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಕಾಳರಾತ್ರಿಯ ಅಗಾಧವಾದ ಗಾಢ ಶಕ್ತಿಯ ಭಕ್ತರ ಗಾಢ ನೀಲಿ ಬಣ್ಣದಿಂದ ಪ್ರತಿನಿಧಿಸುತ್ತದೆ. ಕಾಳರಾತ್ರಿಯೊಂದಿಗೆ ಸಂಬಂಧಿಸಿದ ಹೂವು ಕಪ್ಪು ಬಣ್ಣದ ಹೂವಾಗಿರ್ತವೆ. ಇದು ಕೃಷ್ಣ ಕಮಲ ಎಂದು ಕರೆಯಲಾಗುತ್ತೆ. ಈ ಹೂಗಳನ್ನು ಧರಿಸಬೇಕು. ಇನ್ನು 8ನೇ ದಿನ ಈ ದಿನ ದೇವಿ ಮಹಾಗೌರಿ ಸಮರ್ಪಿತವಾಗಿರ್ತದೆ. ದೇವಿ ಮಹಾಗೌರಿ ಪ್ರಕೃತಿ ಸೌಂದರ್ಯ ಮತ್ತು ಪ್ರಶಾಂತತೆಯನ್ನು ಸಂಕೇತಿಸುತ್ತದೆ. ಶಿವನು ದುರ್ಗೆ ದೇವಿಯ ತ್ಯಾಗದಿಂದ ಸಂತೋಷಗೊಂಡು ಅವಳ ಮುಂದೆ ಕಾಣಿಸಿಕೊಂಡಾಗ ದುರ್ಗಾದೇವಿ ಈ ರೂಪವನ್ನು ಸೃಷ್ಟಿಸಲಾಯಿತು. ಈ ದೃಶ್ಯದಲ್ಲಿ ಶಿವನು ದುರ್ಗಾದೇವಿಯ ಮೇಲೆ ಗಂಗಾಜಲವನ್ನು ಸುರಿಯುವುದು ಕಾಣಬಹುದು ಮತ್ತು ಅವಳ ಚರ್ಮವು ಕ್ಷೀರ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಅವಳು ತನ್ನ ಜೀವನ ನಡೆಸುವ ಮತ್ತು ನಮ್ಮನ್ನು ಮುಕ್ತಗೊಳಿಸುವ ಶಕ್ತಿ. ಭಕ್ತರು ಗುಲಾಬಿ ಬಣ್ಣವನ್ನು ಧರಿಸುತ್ತಾರೆ. ಇದು ಭರವಸೆ ಮತ್ತು ಸ್ವಯಂ ಸುಧಾರಣೆಯನ್ನು ಸಂಕೇತಿಸುವ ಸಂಬಂಧಿತ ಹೂವು ಆಗಿರ್ತದೆ ಹಾಗಾಗಿ ಈ ಒಂದು ಗುಲಾಬಿ ಬಣ್ಣದ ಹೂವನ್ನು ಧರಿಸಬೇಕು. ಇನ್ನು 9ನೇ ದಿನ ಈ ದೇವಿ ಸಿದ್ಧಿದಾತ್ರಿ ಸಮರ್ಪಿತವಾಗಿರುತ್ತದೆ. ಸಿದ್ಧಿದಾತ್ರಿ ಪರಿಪೂರ್ಣತೆಯ ಸಂಕೇತವಾಗಿ ಇದು ನಮ್ಮಲ್ಲಿರುವ ಅತ್ಯುತ್ತಮವನ್ನು ಹೊರತುಪಡಿಸುತ್ತದೆ. ಇದು ನಮಗೆ ದೈವಿಕ ಬುದ್ಧಿವಂತಿಕೆ, ಶಕ್ತಿ, ಬುದ್ಧಿವಂತಿಕೆ ನೀಡುತ್ತದೆ. ಭಕ್ತರ ನೇರಳೆ ಬಣ್ಣವನ್ನು ಧರಿಸಿಕೊಂಡು ಪೂಜಿಸಬೇಕು. ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಅರ್ಪಿಸಬೇಕಾದ ಹೂವು ಚಂಪಾ ಮತ್ತು ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಇನ್ನು ಈ 9 ನವರಾತ್ರಿಯ ದೇವಿಯರ ಒಂದು ಅವತಾರವನ್ನು ನೋಡಿದ್ರಲ್ಲ. ಈ ಚೈತ್ರ ನವರಾತ್ರಿಯನ್ನು ಹೇಗೆ ಆಚರಿಸಬೇಕಂತಂದ್ರೆ ಚೈತ್ರ ನವರಾತ್ರಿಯನ್ನು ಬಹಳ ಭಕ್ತಿಯಿಂದ ಆಚರಿಸಬೇಕು. ಇದಲ್ಲದೆ ಹಿಂದೂ ಸಮಾಜದ ವಿವಿಧ ಪಂಗಡಗಳಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇಲ್ಲಿ ಎಷ್ಟು ಜನರು ಘಟಸ್ಥಾಪನೆಯನ್ನು ಮಾಡೋರಿದ್ರೆ ಘಟಸ್ಥಾಪನೆ ಮಾಡ್ತಾರೆ. ಹಬ್ಬದ ಆರಂಭದಲ್ಲಿ ಮನೆಯಲ್ಲಿ ಪವಿತ್ರ ಮಡಿಕೆ ಹಣ್ಣು ಸ್ಥಾಪಿಸ್ತಾರೆ. ಮಡಿಕೆಯಲ್ಲಿ ನೀರಿನ ತುಂಬಿಸಲಾಗ್ತದೆ ಮತ್ತು ಬಾರ್ಲಿ ಬೀಜಗಳನ್ನು ಬಿಡಲಾಗ್ತದೆ. ಇದು ಜೀವನದ ಮೊಳಕೆಯೊಡೆಯುವಿಕೆ ಸೂಚಿಸುತ್ತದೆ. ಇದು ಆಚರಣೆ ಘಟಸ್ಥಾಪನೆ ಎಂದು ಕರೆಯಲಾಗುತ್ತೆ. ಈ ಆಚರಣೆ ಮನೆಯಲ್ಲಿ ದೈವತ್ವ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ. ಇನ್ನು ಉಪವಾಸ ವ್ರತ ಚೈತ್ರ ನವರಾತ್ರಿಯ ಸಮಯದಲ್ಲಿ ಅನೇಕ ಭಕ್ತರು ಉಪವಾಸ ವ್ರತಗಳನ್ನು ಆಚರಿಸ್ತಾರೆ. ಕೆಲವು ಆಹಾರಗಳಿಂದ ದೂರವಿರಬಹುದು, ಇನ್ನು ಕೆಲವರು ಸಂಪೂರ್ಣ ಉಪವಾಸವನ್ನು ಆಚರಿಸ್ತಾರೆ. ಈ ಆಚರಣೆ ಶುದ್ಧಕರಣ ಮತ್ತು ಭಕ್ತಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ದೈನಂದಿನ ಪೂಜೆ ಮತ್ತು ಆರತಿ ಭಕ್ತರ ಪೂರ್ಣ ಹೃದಯದಿಂದ ದುರ್ಗಾದೇವಿಗೆ ಅರ್ಪಿಸಲಾದ ದೈನಂದಿನ ಪೂಜೆ, ಆರತಿ ಮತ್ತು ನೈವೇದ್ಯಗಳನ್ನು ನೆರವೇರಿಸಬೇಕು. ಇದಾದ ನಂತರ ಚೈತ್ರ ನವರಾತ್ರಿಯ ಕೊನೆಯ ದಿನ ಈ ರಾಮನವಮಿನೂ ಬಂದಿರ್ತದೆ ನೋಡಿ. ಆ ರಾಮನವಮಿಗೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ನಿಮಗೆ ಹಾಕ್ತೀನಿ. ಈಗ ನಾನು ಈ ವಿಡಿಯೋ ಹೇಳಿದಂಥ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.